ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿ ಹಬ್. ನಾವಿವತ್ತು ಒಂದು ಬಾರ್ಡರ್ ಸೀರೆಯಲ್ಲಿ ಪ್ಯಾಚ್ ವರ್ಕ್ ಬ್ಲೌಸ್ನ ರೆಡಿ ಮಾಡೋಣ. ಇದು ಬಾರ್ಡರ್ ಈ ಥರ ಬಂದಿದೆ. ಇದಕ್ಕೆ ನಾವು ಹಿಂದ್ಗಡೆ ಗೋಲ್ಡ್ ಕಲರಿಂದ ಪ್ಯಾಚ್ ವರ್ಕ್ ಮಾಡೋಣ. ಇದು ಸೀರೆನೂ ಪಿಂಕು ಮತ್ತು ಬ್ಲೌಸು ಪಿಂಕ್ ಸೇಮ್ ಕಲರ್ ಬಂದಿದೆ. ನಾವು ಅದಕ್ಕೆ ಗೋಲ್ಡ್ ಕಲರಿಂದ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋಣ. ಈಗ ಈ ಬ್ಲೌಸ್ ಕಟ್ ಮಾಡೋಣ. ಇದು ಲೈನಿಂಗು. ಈಗ ಕಟ್ ಮಾಡೋಣ. ಇದು ಬ್ಲೌಸ್ ಲೆಂತ್ ಬಂದು 13 ಇಂಚಿದೆ. ನಾನು 1 ಇಂಚ್ ಜಾಸ್ತಿ ತಗೊಂಡಿದ್ದೀನಿ ಹೊಲಿಗೆಯಲ್ಲಿ ಹೋಗೋಕ್ಕೆ ಅಂತ. 14 ಇಂಚು ಉದ್ದ ತಗೊಂಡಿದ್ದೀನಿ. ಅಗಲ ಬಂದು ಸುತ್ತಳತೆ 36 ಇದೆ. ಅಂದರೆ 36ರಲ್ಲಿ 4 ಭಾಗ ಅಂದರೆ 9 ಇಂಚ್ ಬಂತು. 9ಕ್ಕೆ 2 ಇಂಚ್ ಪ್ಲಸ್ ಮಾಡಿ 11 ಇಂಚ್ ತಗೊಂಡಿದ್ದೀನಿ. ಕೊಳ್ಳಗಲ ನಾನು 2 ಇಂಚ್ ತಗೊಂಡಿದ್ದೀನಿ. ಮತ್ತು ಶೋಲ್ಡರು 3/4 ತಗೊಂಡಿದ್ದೀನಿ. ಅವ್ರಿಗೆ ಸ್ವಲ್ಪ ಈ ಶೋಲ್ಡರ್ ಜಾಸ್ತಿ ಇರಬೇಕಂತೆ 3/4 ಇಂಚ್ ತಗೊಂಡಿದ್ದೀನಿ. ಇದು ಹಿಂದಿನ ನೆಕ್ ಉದ್ದ 9 ಇಂಚು ರೆಡಿ ಬೇಕು ನಮಗೆ. ನಾನು 1/2 ಇಂಚ್ ಇಲ್ಲಿ ಮೇಲ್ಗಡೆ ಸ್ಟಿಚ್ಚಿಂಗಲ್ಲಿ ಹೋಗುತ್ತೆ, ಅದಕ್ಕೆ 9.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಆರ್ಮ್ ಹೋಲು 5/4 ತಗೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ನಾನು ಬ್ಯಾಕ್ ಪಾರ್ಟ್ ಅಷ್ಟೇ ಈಗ ಕಟ್ ಮಾಡ್ತಾ ಇದ್ದೀನಿ. ಈಗ ಆರ್ಮ್ ಹೋಲ್ ಕಟ್ ಮಾಡೋಣ. ಈಗ ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಕಟಿಂಗ್ ಆಯಿತು. ಇಲ್ಲಿ ಪ್ಯಾಚ್ ವರ್ಕ್ ಮಾಡೋದು ತೋರಿಸ್ತೀನಿ. ಈಗ ಕ್ಯಾನ್ವಾಸ್ ಮೇಲೆ ಶೇಪ್ ಹಾಕೋಣ. ಇದನ್ನು ಈಗ ಕಟ್ ಮಾಡೋಣ. ಇದು ಈ ಥರ ಬಂತು. ಈ ಥರ ಇನ್ನೊಂದು ಪೀಸ್ ಕಟ್ ಮಾಡೋಣ. ಈಗ ಈ ಥರ 2 ಪೀಸು ಕಟ್ ಮಾಡಿದ್ವಿ. ಇದನ್ನು ಈ ಥರ ಗೋಲ್ಡ್ ಬಟ್ಟೆ ಮೇಲೆ ಈ ಥರ ಇಟ್ಟು ಸುತ್ತಲೂ ಹೊಲಿಗೆ ಹಾಕೋಣ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಲೈನಿಂಗ್ ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಲೈನಿಂಗ್ ಅಟ್ಯಾಚ್ ಮಾಡೋಣ. ಇದಕ್ಕೆ ಈಗ ಲೈನಿಂಗ್ ಅಟ್ಯಾಚ್ ಮಾಡಾಯಿತು. ಈಗ ಇವು ಫ್ಲವರ್ ಡಿಸೈನ್ನ ರೆಡಿ ಮಾಡ್ಕೊಳ್ಳೋಣ. ಇವನ್ನ ಈ ಥರ ಇಟ್ಟು ಮೇಲೆಲ್ಲ ಹೊಲಿಗೆ ಹಾಕಬೇಕು. ಈಗ ಇದೇ ಥರ ಇನ್ನೂ ಒಂದನ್ನ ನಾನು ರೆಡಿ ಮಾಡ್ಕೊತೀನಿ. ಈಗ ಇವು ರೆಡಿ ಆಯಿತು. ಈಗ ಇದಕ್ಕೆ ಪೈಪಿಂಗ್ ಮಾಡೋಣ. ಅದಕ್ಕೆ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಪೈಪಿಂಗ್ ಮಾಡ್ಕೊಳ್ಳೋಣ. ಈಗ ನಾನು ಸುತ್ತಲೂ ಪೈಪಿಂಗಿಗೆ ಅಟ್ಯಾಚ್ ಮಾಡಿದೆ. ಈಗ ಅದನ್ನು ಹೊರಳಿಸೋಣ. ಅದಕ್ಕೆ ಈ ಎಡ್ಜ್ ಇರುತ್ತಲ್ಲ, ಇದಕ್ಕೆ ಈ ಥರ ಒಂದು ಸೂಜಿ ತಗೊಂಡು ಹೀಗೆ ಇಟ್ಟು ಒತ್ತಿ ಹಿಡಿಬೇಕು. ಹಿಡಿದು ಇದನ್ನು ಹೀಗೆ ಹೊಳಸೋಣ. ಇಲ್ಲಿ ಎಡ್ಜು ನೀಟಾಗಿ
ಹೊಳ್ಳುತ್ತೆ. ಈಗ ಇದಕ್ಕೆ ಪೈಪಿಂಗ್ ಮಾಡ್ತಾ ಹೋಗೋಣ. ಇದಾಯಿತು. ಈಗ ಇದೇ ಥರ ಇನ್ನೂ ಒಂದು ರೆಡಿ ಮಾಡ್ತೀನಿ. ಈಗ ಇದಕ್ಕೆ ಗೋಲ್ಡ್ ಕಲರ್ದು ಪೈಪಿಂಗ್ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಬಟ್ಟೆ ಕಟ್ ಮಾಡ್ತೀನಿ. ನಾವು ಈ ಫ್ಲವರ್ ಡಿಸೈನ್ ಮಾಡ್ಕೊಂಡಿದ್ವಲ್ಲ ಬಟ್ಟೆಯಲ್ಲಿ, ಅವನ್ನ ಈ ಥರ ನೀಟಾಗಿ ಇಟ್ಬಿಟ್ಟು ಈ ಥರ ಇಲ್ಲಿ ಲೇಸ್ ಕೊಡ್ತಾ ಹೋಗಬೇಕು. ನಾನೀಗ ನಿಮಗೆ ಹೇಗಂತ ಮಾಡಿ ತೋರಿಸ್ತೀನಿ. ಮೊದಲು ಈ ಥರ ನೀಟಾಗಿ ಇಟ್ಕೊಂಡು ಅದಕ್ಕೆ ಪಿನ್ ಮಾಡ್ಕೊಂಡು ಈಗ ಗುರ್ತು ಮಾಡ್ಕೊಳ್ಳಿ. ಚಾಕ್ ಪೀಸಿಲ್ಲ ಹಿಂಗೆ ಗುರ್ತು ಮಾಡ್ಕೊಂಡ್ರೆ ಕರೆಕ್ಟ್ ಅದೇ ಜಾಗಕ್ಕೆ ಇಡಬೇಕು. ಈಗ ನಾನು ಹಚ್ತೀನಿ. ಈಗ ಇದ್ರ ಮೇಲೆ ಇನ್ನೂ ಒಂದು ಹೊಲಿಗೆ ಬಿಡೋಣ. ಈಗ ಈ ಫ್ಲವರ್ಗೆ ಸ್ಟಿಚ್ ಹಾಕೋಣ. ಈ ಥರ ಬಂತು. ಈಗ ಇನ್ನೂ ಒಂದು ಫ್ಲವರ್ನ ಅಟ್ಯಾಚ್ ಮಾಡೋಣ. ಈ ಥರ ಇದಕ್ಕೆ ಲೇಸು ಈ ಥರ ಕೊಡ್ತಾ ಹೋಗೋಣ. ನಾನೀಗ ಅಟ್ಯಾಚ್ ಮಾಡ್ತೀನಿ. ಈಗ ಲೇಸ್ ಅಟ್ಯಾಚ್ ಮಾಡಿದೆ. ಈಗ ಇದನ್ನು ಈ ಥರ ಫ್ಲವರ್ನ ಅಟ್ಯಾಚ್ ಮಾಡೋಣ. ಈಗ ಡಿಸೈನ್ ಎಲ್ಲ ರೆಡಿ ಆಯಿತು. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ಫ್ಲವರ್ ಒಳಗೆ ಖಾಲಿ ಕಾಣಿಸುತ್ತಲ್ಲ, ಅದಕ್ಕೆ ಈ ಪಿಂಕ್ ಕಲರ್ ದಾರದಿಂದ ಈ ಥರ ಸ್ಟಿಚ್ ಹಾಕೋಣ. ನೋಡಿದ್ರಲ್ಲ, ಹೀಗಾಯಿತು. ಇದೇ ಥರ ಇದಕ್ಕೂ ಸ್ಟಿಚ್ ಹಾಕೋಣ. ಈ ಥರ ರೆಡಿಯಾಗಿದೆ ಬ್ಲೌಸು. ನೋಡಿದ್ರಲ್ಲ, ಫೈನಲ್ಲಾಗಿ ಬ್ಲೌಸು ಈ ಥರ ರೆಡಿ ಆಯಿತು. ಇದಕ್ಕೆ ಪಫ್ ಸ್ಲೀವ್ಸ್ ಕೊಟ್ಟಿದ್ದೀನಿ ಮತ್ತು ಈ ಥರ ಲಟ್ಕನ್ ಕೂಡ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಲೈಕ್ ಕೂಡ ಮಾಡಿ, ಕಮೆಂಟು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.